ಹೋರಾಟದ ಹುಲಿಯಂತೆ ಖ್ಯಾತಿ ಪಡೆದಿರುವ ಬಹು ದಿನಗಳ ಹೋರಾಟ, ನಿರಂತರವಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಬಹಳ ವಸ್ತುನಿಷ್ಠ ಮತ್ತು ಸ್ಪಷ್ಟವಾದ ಉದ್ದೇಶದೊಂದಿಗೆ ತಮ್ಮದೇ ಆದ ತತ್ವ ಸಿದ್ಧಾಂತಗಳು ಮತ್ತು ಚಿಂತನೆಗಳನ್ನು ಇಟ್ಟುಕೊಂಡು ಹೋರಾಟವನ್ನು ರೂಪಿಸಿರುವಂಥ, ಹೋರಾಟವನ್ನು ಮಾಡಿರುವಂಥ, ಹೋರಾಟಗಳನ್ನು ಕೈಗೊಂಡಿರುವಂಥ ದಿವಂಗತ ವಿಠ್ಠಲ್ ಹೇರೂರ್ಜಿಯವರ 12ನೇ ಪುಣ್ಯ ಸ್ಮರಣೆಯ ಶತನಮನಗಳನ್ನು ಸಲ್ಲಿಸುತ್ತಾ, ವಿಠ್ಠಲ್ ಹೇರೂರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ, ಒಂದು ಕೋಮಿಗೆ ಮತ್ತೆ ಸ್ವಾರ್ಥಕ್ಕಾಗಿ ಅಲ್ಲದೇನೆ ಇಡೀ ವ್ಯವಸ್ಥೆಯನ್ನು ಒಳಗೊಂಡಂತೆ ಮಾನವರೆಲ್ಲರೂ ಒಂದು, ಅವರ ಹಕ್ಕಿಗಾಗಿ ಯಾರೇ ಅನ್ಯಾಯಕ್ಕೊಳಗಾದರೂ ಹೋರಾಟ ಮಾಡುವಂಥ ಒಂದು ವಿಶಿಷ್ಟ ವ್ಯಕ್ತಿತ್ವವುಳ್ಳ ವಿಠ್ಠಲ್ ಹೇರೂರ್ಜಿ ಅವರು ಇವತ್ತು ನಮ್ಮನ್ನಾಗಲಿ 12 ವರ್ಷಗಳಾಗ್ಯಾವ. ಇವತ್ತು ಅವ್ರ ಚಿಂತನೆಗಳು ಇನ್ನೂ ಮುಂದುವರೆದಿವೆ. ಇವತ್ತು ಪ್ರಸ್ತುತ, ನಾಳೆ ಪ್ರಸ್ತುತ, ಮತ್ತೆ ಈ ವ್ಯವಸ್ಥೆ ಮತ್ತು ಭೂಮಿ ಇರುವವರೆಗೂ ಅವರ ಅಸ್ತಿತ್ವ ಮತ್ತು ಅವರ ತತ್ವ ಸಿದ್ಧಾಂತಗಳು ಅಜರಾಮರವಾಗಿ ಉಳಿತಾವ. ಕಾರಣ ಏನಂದ್ರೆ, ಅವರು ತಮಗಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಏನು ಬಯಸದೇನೆ ಇಡೀ ಸಮಾಜಕ್ಕಾಗಿ ತಮ್ಮನ್ನು ತಾವು ಸೆವಸಿಕೊಂಡು ಹೋರಾಟ ಮಾಡ್ತಾ ಬಂದರು. ಅಂತ ಒಬ್ಬ ವ್ಯಕ್ತಿಯ ಒಂದು ಮಹತ್ತರವಾದ ಕನಸಿತ್ತು. ಅದೇನೆಂದ್ರೆ, ತನ್ನ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕನ್ನೋದು. ಅದಕ್ಕಾಗಿ ಹಗಲಿರುಳು ಎನ್ನದೆ ನಿರಂತರವಾಗಿ ತಮ್ಮ ವೈಯಕ್ತಿಕ ಒತ್ತಾಸೆಗಳನ್ನು ಬದಿಗಿಟ್ಟು ಸಾಮಾಜಿಕವಾಗಿ ತನ್ನ ಸಮಾಜವನ್ನು ಕಟ್ಟಲಿಕ್ಕೆ ನಿರಂತರ ಹೋರಾಟ ಮಾಡಿ ಇವತ್ತು ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಂದಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿ ಹೋದರು. ಅದನ್ನು ಮುಂದುವರಿಸಬೇಕಾಗಿರೋದು ಸಮುದಾಯ ಯುವಕರು, ಇಲ್ಲಿಯ ಬುದ್ಧಿಜೀವಿಗಳು, ಸ್ವಾಮೀಜಿಗಳು, ಮತ್ತೆ ವಿಶೇಷವಾಗಿ ವಿಠ್ಠಲ್ ಹೇರೂರ್ಜಿ ಅವರ ಅಭಿಮಾನಿಗಳು. ಯಾಕಂದ್ರೆ ಅವರು ನಿಲ್ಲಿಸಿ ಹೋಗಿರುವಂತ ರಥ ಮಧ್ಯದಲ್ಲಿ ನಿಂತದ, ಅದನ್ನು ಮುಂದೆ ಎಳಿಬೇಕು. ಅವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ನಾನು ಎಳೆದು ತಂದ ರಥವನ್ನ ಸಾಧ್ಯ ಆದರೆ ಮುಂದಕ್ಕೆ ಏರಿ ಇಲ್ಲೇ ನಿಲ್ಲಿಸಬೇಡಿ ಅಂತ ಹೇಳಿ ಅವರು ಕೂಡ ತಮ್ಮ ಕೊನೆಗಳಿಗೆ ತಮ್ಮ ಅಭಿಪ್ರಾಯ ಹೇಳಿ ಹೋಗಿದ್ದಾರೆ. ಅದರಂತೆ ಅವರು ಇವತ್ತ ರಾಜಕೀಯ ಆರಂಭಿಸಬೇಕಾದ್ರೆ BSP ಲಿಂತ ಬಂದ್ರು. ಕಾರಣ ಏನಪ್ಪಾ ಅಂದ್ರೆ, ಬಹುಜನ ಏನು ಬೇಡಿಕೆಗಳವ ಈ ಭಾಗದಲ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ಬಹುಜನ ಪಾರ್ಟಿಯನ್ನು ಹಿಡ್ಕೊಂಡು ಅವರು ನಿರಂತರವಾಗಿ ಏನಪ್ಪಾ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಇವತ್ತಿನ ನಿಟ್ಟಿನಲ್ಲಿ ಅವರ ಒಂದು ಪರಿಶ್ರಮದಿಂದ ಸಮಾಜದಲ್ಲಿ ಹಲವಾರು ಬದಲಾವಣೆಗಳಾಗ್ಯವ. ಹಿಂದುಳಿದವರಲ್ಲಿ, ದಲಿತರಲ್ಲಿ, ಒಳಗಾದವರಲ್ಲಿ ಇವತ್ತು ಬಹಳ ಬದಲಾವಣೆಗಳಾಗ್ಯವ. ಇವತ್ತು ತಮ್ಮ ಸಾಮಾಜಿಕ ನ್ಯಾಯ ತಾವ ಕೇಳ್ಕೊಳ್ಳುವಂತ ಒಂದು ಧೈರ್ಯ ಸ್ಥೈರ್ಯ ತುಂಬಿ ಹೋಗ್ಯಾರ. ಇವತ್ತು ಅದರದೇ ಒಂದು ಭಾಗವಾಗಿ ತಳವಾರ ಸಮಾಜ ಕೂಡ ಇವತ್ತು ಅದೇ ಹಂತದಲ್ಲಿ ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿನೇ ಇವತ್ತು ಈ ಭಾಗದಲ್ಲಿ ಸಾಗ್ತಾ ಇದೆ. ಅದಕ್ಕೆ ಹಿಂದೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, ಈ ರಾಜ್ಯ ಬಿಜೆಪಿ ಸರ್ಕಾರ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಇಲ್ಲಿ ತನಕನು 2024 ತನಕ ಏನಪ್ಪಾ ಅಂದ್ರೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಕೊಡ್ತಿದ್ರು. ಪ್ರಸ್ತುತ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ತಳವಾರನ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಕೊಡೋದು ಏಕಾಏಕಿ ನಿಲ್ಲಿಸ್ಯಾರ. ಈ ಒಂದು ಏನಪ್ಪಾ ಅಂದ್ರೆ ಸಾಮಾಜಿಕ ಅನ್ಯಾಯವನ್ನು ವಿಠ್ಠಲ್ ಹೇರೂರ್ಜಿ ಅವರು ಇದ್ದಿದ್ರ ಅಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸ್ತಿದ್ರು, ಖಂಡಿಸ್ತಿದ್ರು, ಹೋರಾಟಗಳನ್ನು ರೂಪಿಸಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅವರು ಮಾಡ್ತಿದ್ರು. ಇವತ್ತು ಅವರ ಅಗಲಿಕೆ ಹಿಂದುಳಿದ ಸಮುದಾಯಗಳಿಗೆ, ಈ ದಲಿತ ಸಮುದಾಯಗಳಿಗೆ, ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಭರಿಸಲಾರದ ನಷ್ಟ ಆಗ್ಯದ ಅಂತ ಇವತ್ತು ಆಟಿದ್ರು ಕೂಡ ಅವ್ರ ವಿಚಾರಧಾರೆಗಳ ಇಟ್ಟುಕೊಂಡು ಈ ಭಾಗದಲ್ಲಿ ಏನೆಲ್ಲ ಹೋರಾಟಗಳು ನಡೀತಾವ ಅವರೇ ಪ್ರೇರಣಾದಾಯಕರಾಗಿದ್ದಾರೆ. ಈ ಭಾಗದಲ್ಲಿ ಹೋರಾಟಗಳು ಇಷ್ಟೊಂದು ಪ್ರಮಾಣದಾಗ ಮೊದಲು ಆಗ್ತಿರ್ಲಿಲ್ಲ. ಅವ್ರು ಯಾವಾಗ ಸಮುದಾಯಗಳಿಗೆ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಬೇಕಂತೇಳಿ ಕರೆ ಕೊಟ್ಟು ಅವ್ರ ಸಮಸ್ಯೆಗಳಲ್ಲಿ ಇದ್ದಲ್ಲಿ ಕೂಡ ಇವ್ರು ಹೋಗಿ ಅವರಿಗಾಗಿ ಹೋರಾಟ ಮಾಡಿ ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸಿ ಅವರಲ್ಲಿ ಸಾಮಾಜಿಕ ನ್ಯಾಯ ಪಡೆಯುವುದು ಹೇಗೆ ಅಂತೇಳಿ ಅವರನ್ನ ಪ್ರೇರೇಪಿಸಿ ಅವರಿಗೆ ಆ ನಿಟ್ಟಿನಲ್ಲಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಇವತ್ತೆಲ್ಲರನ್ನು ಈ ಭಾಗದಲ್ಲಿ ಹೋರಾಟಕ್ಕೆ ಸಿದ್ಧಗೊಳಿಸಿ ಅಣಿಗೊಳಿಸಿ ಹೋಗ್ಯಾರ. ಇವತ್ತು ಅವರ ಪುಣ್ಯದಿಂದ, ಅವರು ಮಾಡಿದ ಕೆಲಸ ಕಾರ್ಯಗಳಿಂದ, ಅವ್ರ ಮಾರ್ಗದರ್ಶನದಿಂದ ಈ ಭಾಗದ ಸಮುದಾಯಗಳು ತಮ್ಮ ತಮ್ಮ ನ್ಯಾಯ ಇವತ್ತು ತಾನೇ ಪಡೆಯುವಷ್ಟು ಸಶಕ್ತರಾಗ್ಯಾರ, ಬಲಿಷ್ಠರಾಗ್ಯಾರ, ಕೇಳುವಷ್ಟು ಧ್ವನಿ ಬಂದದ. ಇವತ್ತು ಅದಕ್ಕೆಲ್ಲ ಮೂಲ ಕಾರಣ ವಿಠ್ಠಲ್ ಹೇರೂರ್ ಅವರು. ಇವತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಪ್ಪಾ ಅಂದ್ರೆ ವಿಠ್ಠಲ್ ಹೇರೂರ್ ಅವರ ವಿಚಾರಗಳು, ತತ್ವ ಸಿದ್ಧಾಂತಗಳು, ಆದರ್ಶಗಳು ಇನ್ನೂ ಕೂಡ ಅಸ್ತಿತ್ವದಲ್ಲಿ ಉಳಿಬೇಕಂದ್ರ ಅವರ ಅನುಯಾಯಿಗಳು, ಅವರ ಮಾರ್ಗದರ್ಶನಕ್ಕೊಳಪಟ್ಟವರು, ಅವರ ಸೆಳೆತಕ್ಕೊಳಪಟ್ಟವರು, ಅವ್ರಲಿಂದ ಪ್ರಭಾವಕ್ಕೊಳಗಾದವರು ಅವ್ರ ವಿಚಾರಗಳನ್ನು ಹೆಚ್ಚೆಚ್ಚು
ಸಾಮಾಜಿಕವಾಗಿ ಪ್ರಚಾರಗೊಳಿಸಿ ಎಲ್ಲ ಹಂತದಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯ ಕೇಳುವ ನಿಟ್ಟಿನಲ್ಲಿ ಅಲ್ಲಿ ಎಲ್ಲೆಲ್ಲಿ ಸಂದರ್ಭ ಬರ್ತಾ ಅಲ್ಲಿ ಇವರನ್ನ ನಾವು ನಮ್ಮ ಒಂದು ಆಂತರಿಕ ಶಕ್ತಿಯಾಗಿ ಪರಿಗಣಿಸಿಕೊಂಡಾಗ ಅವರ ವ್ಯಕ್ತಿತ್ವ, ಅವರು ಮಾಡಿದ ತ್ಯಾಗಕ್ಕ, ಅವರು ಮಾಡಿದ ಪರಿಶ್ರಮಕ್ಕೂ ಸಮಾಜದಲ್ಲಿಂದನೂ ಕೂಡ ಒಂದು ದೊಡ್ಡ ನ್ಯಾಯ ಸಿಕ್ಕಂಗ ಆಗ್ತದ ಅಂತ ಹೇಳಿ ಇವತ್ತಿನ ವಿಠ್ಠಲ್ ಹೇರೂರವರ 12ನೇ ಪುಣ್ಯ ಸ್ಮರಣೆ ಎಂದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶತನಮನ ಹೇಳಿ ನನ್ನ 2 ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಪರಿಸರ